ನೋಡಿ, ಸದ್ಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಂಪುಟ ವಿಸ್ತರಣೆ ಯಾವಾಗತ್ತೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಖಾಲಿ ಇರುವುದು 20 ಸ್ಥಾನ, ಆಕಾಂಕ್ಷಿಗಳ ಸಂಖ್ಯೆ 60. ಈ 60 ಜನರಲ್ಲಿ 20 ಜನ ಯಾರೆಲ್ಲ ಸಚಿವರಾಗ್ತಾರೆ? DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋರು ಯಾರು? ಸಾಕಷ್ಟು ಜನ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಲಾಬಿಯನ್ನ ಕೂಡ ಮಾಡುತ್ತಾ ಇದ್ದಾರೆ. ತೆರೆಯ ಹಿಂದೆ ತೆರೆಯ ಮುಂದೆ ಸಾಕಷ್ಟು ಜನರ ಲಾಬಿ ಕೂಡ ನಡೀತಾ ಇದೆ. ಅದರ ಜೊತೆಗೆ ಹೈಕಮಾಂಡ್ ಅಂಗಳಕ್ಕೂ ಹೋಗಿ ಕದ ತಟ್ಟಿ ಬರ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಆಷಾಢದ ಒಳಗಡೆ, ಆಷಾಢ ಶುರುವಾಗೋದಕ್ಕಿಂತ ಮುಂಚೆ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಈಗ ಬರ್ತಾ ಇರುವಂತ ಮಾಹಿತಿ, ಆಷಾಢ ಬರುವುದರ ಒಳಗೆ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ವಿಸ್ತರಣೆ ಆಗಲ್ಲ, ಲೇಟ್ ಆಗತ್ತೆ. ಅಂದ್ರೆ ಆಷಾಢ ಮುಗಿದ ನಂತರ, ಅಂದ್ರೆ ಇನ್ನೂ 1 ತಿಂಗಳುಗಳ ಕಾಲ ಸದ್ಯಕ್ಕಂತೂ ಸಂಪುಟ ವಿಸ್ತರಣೆ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದೆಲ್ಲದರ ನಡುವೆ ವಿದೇಶದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಇವತ್ತು ಬರಬೇಕಾಗಿತ್ತು. ಬಟ್ ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಅವರ ಬರುವಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋದ್ರಿಂದ ಈ ಸಂಪುಟ ವಿಸ್ತರಣೆಯ ವಿಚಾರ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿದೆ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಬಹಳಷ್ಟು ನಿರಾಸೆ. ಅಯ್ಯೋ, ಇನ್ನಿರೋದು 22ರಿಂದ 23 ತಿಂಗಳಷ್ಟೇನೆ, ಅಷ್ಟು ಒಳಗಡೆ ನಾವು ಸಚಿವರಾಗಬೇಕು ಅಂತ ಹೇಳಿ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ರು. ಅವರು ಮಾಡದೇ ಇರುವಂತಹ ಸರ್ಕಸ್ಗಳಿಲ್ಲ. ನಾನಾ ರೀತಿಯಲ್ಲಿ ಸಾಕಷ್ಟು ಬಾರಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಕದ ತಟ್ಟಿ ವಾಪಸ್ ಬಂದಿದ್ದಾರೆ. ಇನ್ನೊಂದಿಷ್ಟು ಜನ DK ಶಿವಕುಮಾರ್ ಅವರ ಮುಖಾಂತರ ಲಾಬಿ ಮಾಡಿದ್ದಾರೆ. ಅದರ ಜೊತೆಗೆ ಮಾಜಿ CM ಸಿದ್ದರಾಮಯ್ಯ ಅವರ ಮುಖಾಂತರ ಲಾಬಿ ಮಾಡಿಯವರಿದ್ದಾರೆ. ಇದೆಲ್ಲದರ ನಡುವೆ ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಬಂದ ನಂತರ, ಅಂದ್ರೆ ಇವತ್ತು ಬರ್ತಾರೆ, ನಾಳೆ ನಾಡ್ದ್ರಲ್ಲಿ ಒಂದು 10ನೇ ತಾರೀಕು ಒಳಗಡೆ ಸಂಪುಟ ವಿಸ್ತರಣೆ ಆಗುತ್ತೆ. ಖಾಲಿ ಇರುವಂತಹ 20 ಸ್ಥಾನಗಳು ಭರ್ತಿಯಾಗತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಬಟ್ ಅದೆಲ್ಲವೂ ಕೂಡ ಈಗ ನಿರಾಸೆಯಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ತೀವ್ರ ನಿರಾಸೆ ಮೂಡಿದೆ. ಪ್ರಮುಖ ಖಾತೆಗಳನ್ನ ಈಗ DK ಶಿವಕುಮಾರ್ ಅವರು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಪ್ರಮುಖ ಖಾತೆಗಳು ಕಳೆದ ಬಾರಿ ಈ 13 ಜನ ಏನಿವಾಗ ಸಚಿವರಾಗಿದ್ದಾರೆ, DK ಶಿವಕುಮಾರ್ ಅವರೊಟ್ಟಿಗೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು 13 ಜನ, ಆ 13 ಜನರನ್ನ ಬಿಟ್ರೆ ಇನ್ನೂ 20 ಸ್ಥಾನಗಳು ಖಾಲಿ ಉಳ್ಕೊಂಡಿದೆ. ಸೊ ಹಾಗಾಗಿ 20 ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಇರೋದು 60 ಜನ. ಇನ್ನೂ ಸಾಕಷ್ಟು ಪ್ರಮುಖ ಖಾತೆಗಳು DK ಶಿವಕುಮಾರ್ ಅವರ ಬಳಿಯೇ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಬರ್ತಾರೆ, ವಿದೇಶ ಪ್ರವಾಸ ಮುಗಿಸ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಶಾಸಕರುಗಳು ಕಾಯ್ತಾ ಇದ್ರು. ಬಟ್ ಈಗ ಅದೆಲ್ಲ ಆಸೆಗೂ ತಣ್ಣೀರು ಎರಚಿದಂಗಾಗಿದೆ. ಹೈಕಮಾಂಡು ಹಸಿರು ನಿಶಾನೆಯನ್ನು ತೋರಿಸ್ಬೇಕಾಗತ್ತೆ. ಹೈಕಮಾಂಡ್ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೆ, ರಾಹುಲ್ ಗಾಂಧಿ ಅವರು ಬಂದ ಕೂಡಲೇ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು 10ನೇ ತಾರೀಕು ಒಳಗಡೆ, ಇನ್ನು 14ರ ನಂತರ ಆಷಾಢ, 1 ತಿಂಗಳು ಆಗಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಆಗಲಿಲ್ಲ. ಮಳೆಗಾಲದ ಅಧಿವೇಶನದವರೆಗೂ ಕೂಡ ಕಾಯಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿದೆ. ಅಲ್ಲಿಗೆ ಇನ್ನು ಬಾಕಿ ಇರೋದು ಒಂದು 22ರಿಂದ 23 ತಿಂಗಳು. ಸೊ ಆ 23 ತಿಂಗಳಲ್ಲಾದರೂ ನಮಗೆ ಸಚಿವ ಸ್ಥಾನ ಕೊಡಲಿ. ಮತ್ತೆ ಒಂದಷ್ಟು ಜನ ಶಾಸಕರುಗಳು ನಮಗಿಂಥದ್ದೇ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪಾಪ ಅವರು ಯಾರು ಕೂಡ ಬೇಡಿಕೆ ಇಡ್ತಾ ಇಲ್ಲ. ಯಾವುದೇ ಸಚಿವ ಸ್ಥಾನ ಕೊಟ್ಟರೂ ಕೂಡ, ಅಂದರೆ ನಮಗೆ ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ನಾವು ನಿಭಾಯಿಸೋದಕ್ಕೆ ರೆಡಿ ಇದ್ದೀವಿ ಅಂತಲೇ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಯಾಕಂದರೆ ಖ್ಯಾತೆ ವಿಚಾರ ಮೊದಲನೇ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಖ್ಯಾತೆಯ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಅನ್ನೋದು ಗೊತ್ತು. ರಾಮಲಿಂಗಾರೆಡ್ಡಿ ಅವರು ಡೈರೆಕ್ಟಾಗಿ ಹೋಗಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಅಲ್ಲಿಂದ ಖ್ಯಾತೆ ಶುರುವಾಗುತ್ತೆ. ಅದಾದಮೇಲೆ ಕೃಷ್ಣ ಬೈರೇಗೌಡರು ನನಗೆ ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧ ಖಾತೆ ಕೊಟ್ಟಿಲ್ಲ, ಇನ್ನು ಅರ್ಧನ DK ಶಿವಕುಮಾರ್ ಅವರೇ ಇಟ್ಕೊಂಡಿದ್ದಾರೆ ಅಂತ MB ಪಾಟೀಲ್ ಅವರು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇನೆ KPCC ಅಧ್ಯಕ್ಷರ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಾರೆ. ಸೊ ಇಷ್ಟೆಲ್ಲ ಸರ್ಕಸ್ಗಳ ನಂತರ
ಇನ್ನು ಉಳಿದಿರುವಂತಹ ಸ್ಥಾನನಾದರೂ ಒಂದು 10ನೇ ತಾರೀಕು ಒಳಗಡೆ ಭರ್ತಿ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ 10ನೇ ತಾರೀಕು ಒಳಗಡೆ ಆಗಲ್ಲ. ಆಷಾಢ ಮುಗಿದ ನಂತರ ಅಂದರೆ ಮಳೆಗಾಲದ ಅಧಿವೇಶನದವರೆಗೆ ಕಾಯಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸೊ 14ರ ನಂತರ 1 ತಿಂಗಳ ಆಷಾಢ ಮುಗಿದ ನಂತರ ಇನ್ನೇನಿದ್ರೂ ಕೂಡ ಈ ಸಂಪುಟ ಸರ್ಕಸ್ ನಡೆಯುವ ಸಾಧ್ಯತೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋದ್ರಿಂದ ಅವರು ಬಂದು ಈ ಫೈನಲ್ ಲೀಸ್ಟ್ಗಳನ್ನು ನೋಡಿ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಯಂಗ್ಸ್ಟರ್ಗಳಿಗೆ ಮಣೆ ಹಾಕಿದ್ದಾರೆ. ಅವರು ಒಂದಷ್ಟು ಫೈನಲ್ ಲೀಸ್ಟ್ ರೆಡಿ ಮಾಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಬಣದ ಒಂದು ಪಟ್ಟಿ, ಹೈಕಮಾಂಡು ಇದೆಲ್ಲ ನೋಡಿ ಫೈನಲ್ ಮಾಡೋಷ್ಟರಲ್ಲಿ ಆಷಾಢ ಮುಗಿಬೇಕು. ಸೊ ಅಲ್ಲಿಗೆ ಸಚಿವಾಕಾಂಕ್ಷಿಗಳಿಗೆ ದೊಡ್ಡ ಮಟ್ಟದಲ್ಲಿ ನಿರಾಸೆ ಅಂತಾನೆ ಹೇಳಬಹುದು. ಸೊ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು ಈ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ. ಧನ್ಯವಾದ.